ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ತಳವಾರ್. ಸ್ನೇಹಿತರೆ, ನಿನ್ನೆ ಮತ್ತೋರ್ವ BJP ಕಾರ್ಯಕರ್ತನ ಆತ್ಮಹತ್ಯೆಯಾಗಿದೆ. ಈ ಆತ್ಮಹತ್ಯೆಗೆ ನೇರ ಕಾರಣ ಮಡಿಕೇರಿಯ ಶಾಸಕರಾದಂತಹ ಪೊನ್ನಣ್ಣ ಮತ್ತು ಮಂತರಗೌಡ ಎನ್ನುವವರು ಮತ್ತು ಕಾಂಗ್ರೆಸ್ನ ಮತ್ತೋರ್ವ ಕಾರ್ಯಕರ್ತ ಪನ್ನೀರ ಮೈನಾ ಎನ್ನುವ ಕಾರ್ಯಕರ್ತ. ಕಾರಣ ಇಷ್ಟೇ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇಟ್ಟಿದೆ ಎನ್ನುವುದಕ್ಕೆ ಕೈಗನ್ನಡಿಯಾಗಿ ನಿಂತಿದೆ. ಕಾರಣ, ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಒಂದು ಪಕ್ಷದ ಆಣತಿಯಂತೆ ನಡೆದುಕೊಳ್ಳುತ್ತಿದೆ ಏನೋ ಎನ್ನುವ ಒಂದು ಅನುಮಾನ ನಮ್ಮ ಮನದಲ್ಲಿ ಕಾಡ್ತಾ ಇದೆ. ಕಾರಣ ಇಷ್ಟೇ, ಪೊಲೀಸ್ ಠಾಣೆಗಳು ಇವತ್ತು ಕಾಂಗ್ರೆಸ್ ಕಚೇರಿಯಾಗಿ ಮಾರ್ಪಟ್ಟಿವೆ ಏನೋ ಎನ್ನುವಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಇವತ್ತು ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಒಂದು ಪತ್ರ, ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದರೂ ಕೂಡ ರಾಜ್ಯ ಪೊಲೀಸ್ ಇಲಾಖೆ FIR ದಾಖಲಿಸದೆಯೂ ಕೂಡ ಅದನ್ನು ಕೇವಲ ಕಾಲಹರಣ ಮಾಡುತ್ತಾ ಆ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಮಾಡಿತ್ತೇನೋ ಎನ್ನುವ ಅನುಮಾನವೂ ಕೂಡ ನಮ್ಮಲ್ಲಿ ಕಾಣ್ತಾ ಇದೆ. ಕಾರಣ, 2 ವರ್ಷಗಳ ಹಿಂದೆ ಬಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಸರ್ಕಾರ ಅಕ್ಷರಶಃ ತಾಲಿಬಾನ್ ಸರ್ಕಾರವಾಗಿ ಮಾರ್ಪಟ್ಟಿದೆ. ಇಲ್ಲಿರ್ತಕ್ಕಂತಹ ಗೃಹ ಮಂತ್ರಿಗಳು ಕೂಡ ಅವರಿಗೆ ಆ ಒಂದು ಇಲಾಖೆಯು ಅವರಿಗೆ ಒಪ್ಪುತ್ತೆಯೋ ಇಲ್ಲವೋ ಎನ್ನುವ ಅನುಮಾನವೂ ಕೂಡ ನಮ್ಮಲ್ಲಿ ಕಾಡ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಭಾರತೀಯ ಜನತಾ ಪಾರ್ಟಿಯು ಕೂಡ 3 ಬಾರಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಈ ಒಂದು ರಾಜ್ಯದಲ್ಲಿ ಆಡಳಿತವನ್ನು ಕೂಡ ಮಾಡುವುದಿಲ್ಲ. 2028ಕ್ಕೆ ನಾವು ಪುನರಾವರ್ತನೆಯಾಗಿ ಮತ್ತೆ ನಾವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ. ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ಪಕ್ಷದ ಆಣತಿಯಂತೆ ತಮ್ಮ ಕಚೇರಿಗಳನ್ನು ಕೂಡ ಯಾವುದೇ ಪಕ್ಷದ ಒಂದು ಕಚೇರಿಗಳನ್ನಾಗಿ ಮಾರ್ಪಡಿಸಬೇಡಿ. ನಿಮ್ಮ ಮೇಲೆ ಗುರುತರವಾದಂತಹ ಜವಾಬ್ದಾರಿ ಇದೆ. ನೀವು ಈ ನಾಡಿನ ರಕ್ಷಕರು, ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯ ರಕ್ಷಕರು. ನೀವು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ಮತ್ತು ನ್ಯಾಯಕ್ಕೆ ಮತ್ತು ಈ ನೆಲದ ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂತಹ ಇಲಾಖೆಯಾಗಿರಲಿ. ತಾವು ಯಾವುದೇ ಒಂದು ಪಕ್ಷದ ಆಣತಿ ಎಂದೇ ಮಣಿಯದಿರಿ ಎನ್ನುವ ಮಾತನ್ನು ನಾನು ಮನವಿಯನ್ನು ಮತ್ತು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೇನೆ. ರಾಜ್ಯ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ರಾಜ್ಯವನ್ನು ಯಾವ ಮಟ್ಟಿಗೆ ಮತ್ತು ಎಷ್ಟರ ಮಟ್ಟಿಗೆ ತನ್ನ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗುತ್ತಿದೆ ಎನ್ನುವುದನ್ನು ನೋಡಿದರೆ ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ಮರುಗುವುದಂತೂ ಸಹಜ. ಕಾರಣ, ಕೇವಲ ಕೆಲವೇ ಒಂದು ಅಂಶಗಳಿಗೆ ತಮ್ಮ ಮತಗಳನ್ನು ನೀಡಿ ಇಂತಹ ಭ್ರಷ್ಟ ಸರ್ಕಾರವನ್ನು, ಇಂತಹ ಬಂಡ ಸರ್ಕಾರವನ್ನು ತಾವೆಲ್ಲ ಆರೈಸಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಅನ್ಯಾಯಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಈ ಸರ್ಕಾರವನ್ನು ಕಿತ್ತೊಗೆಯಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ನಾನು ರಾಜ್ಯದಲ್ಲಿ ಇರತಕ್ಕಂತಹ ಗೃಹ ಮಂತ್ರಿಗಳಿಗೆ ನಾನು ಆಗ್ರಹವನ್ನು ಪಡಿಸ್ತೇನೆ. ವಿನಯ್ ಸೋಮಯ್ಯ ಅವರ ಪ್ರಕರಣ ಅದು ನಿಷ್ಪಕ್ಷಪಾತವಾದಂತಹ ನ್ಯಾಯಯುತವಾದಂತಹ ತನಿಖೆಯಾಗಬೇಕು. ಆ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವ ಆಗ್ರಹವನ್ನು ಈ ವಿಡಿಯೋ ಮೂಲಕ ನಾನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.